ಅಕ್ಕ, ಗೀತಕ್ಕ, ಗೀತಕ್ಕ. ಯಾರು? ನಾನಕ್ಕ, ಸುಶೀಲಾ. ಅದೇ ನನ್ನನ್ನು ಗೀತಕ್ಕ ಗೀತಕ್ಕ ಅಂತೀಯಾ? ನಮ್ಮ ಅಮ್ಮನ ವಯಸ್ಸಾಗದ್ದಿಂಕ ಗೀತಾ ಅಂತ ಕೂಗು, ಇಲ್ಲ ಅಂತಂದ್ರೆ ಗಿಣಿ ಅಂತ ಕೂಗು. ಅಯ್ಯೋ ಏನೋ ನಂಕ ಯಾರು ಇಲ್ದಿದ್ದ ಟೈಮಾಗ ಸಹಾಯ ಮಾಡ್ದಲ್ಲ, ಮನೆ ಎಲ್ಲ ಕೊಟ್ಟು ಅದಕ್ಕೆ ಗೌರವದಿಂದ ಕೂಗಿದ್ನಕ್ಕ. ಸರಿ ಆಯ್ತು. ಏನು ಬಂದಿದ್ದು? ಮನೆ ಬಾಡಿಗೆ ಕರೆಕ್ಟಾಗಿ ಕಟ್ಬಿಡ್ಬೇಕು. 600 ರೂಪಾಯಿ ಕಮ್ಮಿ ಯಾರಿಗೂ ಕೊಡ್ಕೊಡ್ದು ಅನ್ಕೊಂಡಿದ್ದಿತ್ತು. ನೀನೇನೋ ನಂಗೆ ಯಾರು ಇಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ, ನಾನು ಒಬ್ಬಳು ಅನಾಥಲು ಅಂದಿದ್ದಕ್ಕ 500 ರೂಪಾಯಿಗೆ ನಿಂಗೆ ಕೊಟ್ಟಿದ್ದೀನಿ. ಅಯ್ಯೋ ಪಾಪ ಅಂತ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಕೊಡ್ತೀನಕ್ಕ. ಅಕ್ಕ, ಮನೆಗ ರೇಷನ್ ತಗೊಂಬರಕ್ಕ, ಒಂದಷ್ಟು ಕಾಸು ಕೊಡಕ್ಕ. ಏನು ಕೈ ಬದಲಾ? ಹೆಂಗನ ಸರಿನಕ್ಕ. ಕೈ ಬದಲು ನಾನು ಯಾರಿಗೂ ಕೊಡಲ್ಲ. ಬಡ್ಡಿ ಕೊಡೋದು ನಾನು. ಯಾರನ್ನ ಕೇಳ್ಕ, ಈ ಊರಾಗ ಎಷ್ಟು ಜನಕ್ಕೆ ಬಡ್ಡಿ ಕೊಟ್ಟಿದ್ದೀನಿ, ಬಡ್ಡಿ ಕೊಡೋದು ನಾನು. ಉದ್ದಾರ ಯಮನ ಹತ್ರ ಬಡ್ಡಿ ಕಿಸ್ಕೊಂಡ್ರೆ ಕೊಡಕ್ಕ ಬಡ್ಡಿಗೆ. ಲೇ ಅವಳಲ್ಲ ವಾಸಂತಿ, ನಿಮ್ಮ ಅಮ್ಮನಲ್ಲೇ? ನಮ್ಮ ಅಮ್ಮನ ಕೆಲ್ಸಕ್ಕೆ ಹೋಗೋಳೆ. ಹೇಳು ನಿಮ್ಮ ಅಮ್ಮನ ಸಾಯಂಕಾಲ ಅಷ್ಟೊಂದು ಬಡ್ಡಿ ದುಡ್ಡು ತಂದ್ಕೊಡಿಲ್ಲ ಅಂದ್ರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ. ನಮ್ಮ ಅಮ್ಮನ ನೀನು ಕೊಟ್ಟಿರೋದಕ್ಕಿಂತ ಹೆಚ್ಚಾಗಿ ಬಡ್ಡಿನ ಕಟ್ಟವಳೆ. ನಮ್ಮ ಅಮ್ಮನ ಬುದ್ಧಿ ಇಲ್ಲ, ಹೋಗಿ ಹೋಗಿ ನಿನ್ನ ಹತ್ರ ಬಡ್ಡಿ ಕಿಸ್ಕೊಂಡವಳಲ್ಲ. ಲೇ ಬಾಯಿ ಮುಚ್ಕೊಂಡು ಹೋಗ್ಬೇಕು. ಓದ್ತಾ ಇದೆಯೇನೋ ಹೋಗು, ಮಾತಾಡಿದ್ಯ ಅಂದ್ರೆ ಬೀಳ್ತಾವೆ ಎಟ್ಗಳು. ಈಸ್ಕೊಂಡು ಹೋಗ ಅಕ್ಕ, ಅಣ್ಣ, ಅಪ್ಪ, ಅಮ್ಮ, ನೀನು ಕಾಲಿಗೆ ಬೀಳ್ತೀನಿ, ಕೈಗೆ ಬೀಳ್ತೀನಿ ಅಂತಾರೆ. ಈಸ್ಕೊಂಡಿರೋ ದುಡ್ಡನ್ನು ಕೇಳಿದ್ರೆ ನಾವು ಕೆಟ್ಟೋರು. ಎಂಥ ಜನಗಳು ನೋಡು, ಕಷ್ಟ ಕಾಲಕ್ಕೆ ಆತಾರಲ್ಲಪ್ಪ ಅನ್ನೋ ಇದೇ ಇಲ್ಲ. ಕಷ್ಟ ಕಾಲಕ್ಕೆ ಅತ್ತಿ ಆಗಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಏನು ತಿಗಣ ಇದ್ದಂಗೆ ಇರ್ತೀಯಲ್ಲ ಅಮ್ಮ. ನಮ್ಮ ಅಮ್ಮನ ಕೂಲಿ ಮಾಡಿ 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 ಬಂದಿದ್ದ ದುಡ್ಡೆಲ್ಲ ನಿಂಗೆ ಕೊಡ್ತಾಳೆ. ವಾ, ಇವಾಗ ಬಿಟ್ರೆ ಹೆಂಗಿರ್ಬೇಕು, ತಿಕ್ಕಾಗಿರ್ಕೊಂಡು ಓಡ್ಬಿಡ್ಬೇಕು. ಹೋಗಿ ಹೋಗಿ ಇವಳು ಮಾತಾಡ್ತೀನಿ, ನನಗೆ ಬುದ್ಧಿ ಇಲ್ಲ. ಎಷ್ಟು ಬೇಕು ನಿಂಗ? ಅಕ್ಕ, ಒಂದು 500 ರೂಪಾಯಿ ಕೊಡಕ್ಕ. ಬಾ ಒಳಕ್ಕ. ಇನ್ನು ಮೇಲೆ ಬಡ್ಡಿಗೆ ಏನ ಕೊಟ್ಟರೆ ಮನೆ ಪತ್ರನೋ ಇಲ್ಲ ಜಮೀನು ಪತ್ರನೋ ಒಡವಿಗಳು ಈಸ್ಕೊಂಡು ಬಡ್ಡಿಗೆ ದುಡ್ಡು ಕೊಡಬೇಕು. ಇವ್ರು ಅದಕ್ಕೆ ಕಷ್ಟ ಕಾಲಕ್ಕೆ ಆಗೋದಲ್ದ್ರೆ ಇವ್ರ ಕೈಲಿ ಅನ್ಸ್ಕೊಳೋದು ಬೇರೆ. ಕೂತ್ಕಾಲಿ ಎತ್ಕೊಂಬತ್ತೀನಿ. ಉದ್ದಾರ ಯಮನ ಹತ್ರ ಬಡ್ಡಿಗೆ ದುಡ್ಡು ಈಸ್ಕೊಂಡ್ರೆ ಉದ್ದಾರ. ಬತ್ತೀನಿರಲ್ಲ ಯಾವಳು ವಸಂತಿ, ಬತ್ತೀನಿರು, ಅಲ್ಲೇ ನಿಂತ್ಕೊ, ಬತ್ತೀನಿರು. ನೋಡಮ್ಮ, ಕರೆಕ್ಟಾಗಿ ಕೊಟ್ಬಿಡ್ಬೇಕು. ನಾನು ಇವಾಗ ಹೇಳ್ತಾ ಇದ್ದೀನಿ, ನನಗೆ ಬಡ್ಡಿ ಮಾತ್ರ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಕೊಡ್ತೀನಕ್ಕ. ಎಷ್ಟಕ್ಕ? ತಿಂಗಳಿಗೆ 150 ರೂಪಾಯಿ, 500 ರೂಪಾಯಿಕ. ಈ ತಿಂಗಳಿಗೆ ಕೊಟ್ಬಿಡ್ತೀನಕ್ಕ. ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ದುಡ್ಡು ಬರ್ತೈತೆ, ಕೊಟ್ಬಿಡ್ತೀನಿ. ಹಂಗಾದ್ರೆ 500 ರೂಪಾಯಿಕ 150 ರೂಪಾಯಿ ಸೇರಿಸಿ 650 ರೂಪಾಯಿ ಕೊಡ್ಬೇಕು ನೀನು. 650 ರೂಪಾಯಿಯಾ? ನಿನಗೆ ಬೇಕೋ ಬೇಡ ಅಷ್ಟು ಹೇಳು. ಬೇಕು ಕೊಡಕ್ಕ. ಅಷ್ಟು ಮಾತಾಡು. ಬರಲಿ, ಅದು ಹೆಂಗೆ ಬಂದು ಇಲ್ಲಿ ಕುತ್ಕೊಂತಾಳ, ನಾನು ನೋಡೇ ಬಿಡ್ತೀನಿ. ನಾನು ಈ ಮನೆಗೆ ಬಂದಿರೋದು, ಆಮೇಲೆ ಇವಳು ಬಂದಿರೋದು. ನನ್ನ ಹತ್ರ ಚಾಲೆಂಜ್ ಮಾಡ್ತಾಳಲ್ಲ ಇವಳು. ಬಂದದ ಹೆಂಗೆ ಕುತ್ಕೊಂತಾಳೆ, ನಾನು ನೋಡೇ ಬಿಡ್ತೀನಿ. ಬಿರಿಬಿರಿ ಹೋಗ್ಬೇಕು, ಇಲ್ಲಾಂದ್ರೆ ಅವಳು ಬಂದು ಕುತ್ಕೊಂತಾಳೆ ಜಾಗದಾಗ. ಬರ್ತಾಳು ಬರಲಿ. ಅಯ್ಯೋ ಕಿತ್ತೋದಳೆ. ಹೌದಾ, ಬೆಂಕಿ ಹಾಕಿರೋದ ಜಾಗ? ನಿಮ್ಮ ಅಪ್ಪನ ಮನೆಯಿಂದ ಏನು ಹೊತ್ಕೊಂಬಂದಿದ್ದೀನ ಜಾಗನ? ನಂದೇ ಅದು ಜಾಗ, ನಂದದು ಜಾಗ. ನೀನು ನಿಮ್ಮ ಅಪ್ಪನ ಮನೆಯಿಂದ ಹೊತ್ಕೊಂಬಂದಿದ್ದೀನಿ ಬೋಚಡಿ. ನೀನು ನಿಮ್ಮ ಅಪ್ಪನ ಮನೆಯಿಂದ ಹೊತ್ಕೊಂಬಂದಿದ್ದೀಯಾ? ನಂದದು ಜಾಗ. ನನ್ನ ಗಂಡಿದ್ದ ಕಾಲದಾಗಿಂದ ನಾನು ಆ ಜಾಗದಾಗೆ ಕುತ್ಕೊಂತ ಇದ್ದಿದ್ದು. ನೋಡ್ದ ಇವಳು ಆರ್ಸೋದು? ಇವಳು ಎಂತ ನಂಜಿನ ಅಂತಿಂತ ನಂಜೆಲ್ಲ ಇವಳು. ನನ್ನ ಸುದ್ದಿಗೆ ಬಂದವ್ರ ಗತಿ ಅದೋ ಗತಿನೇ. ಬಾಯ್ ಮುಚ್ಕೊಂಡಿರ್ಬೇಕು. ಯಾಕೆ ಲೈ ಯಾಕ? ಅಲ್ಲೇ ಕೂತ್ಕೋಗು. ಲಮ್ಮೆ ಲಮ್ಮೆ ಅನ್ಕೊಂಡಿರೋದು ಬಿಟ್ಬಿಟ್ಟು ಇಲ್ಲಿ ಬಂದವಳೆ. ಯಾಕೆ ಬಂದು ನಿಮ್ಮ ಅಮ್ಮನ ತಿಕ್ಕ ತೊಳಿತಾಳೋಗೆ, ಅಲ್ಲೇ ತಿಪ್ಕಟ್ ಮೇಲೆ ಕೂತ್ಕೊಂಡಿರೋಗೆ. ನನಗೆ ಹುಂಚು ಬರ್ಲಿ ಎತ್ಕೊಂಡ್ಬಂದಿದ್ಯಾ? ಯಾಕೆ ಯಾಕ? ಅಯ್ಯ ನೀನು ಒಟ್ಟು ಸಿಗ್ಲು ಊರು ಬಾಕ್ಲು ಕಟ್ಟ ನಾನೇ ನಿಮ್ಮ ಹಚ್ಚಿದ ನಂಜಮ್ಮನು. ಅಯ್ಯಯ್ಯೋ ಯಾಕೆ ಬಂದಿರೋದು ವರ್ಷ ಕೆಲಸ ಅದಕ್ಕೆ ಬಂದಿದ್ದೀನಿ. ಸುಮ್ಮನೆ ಒತ್ತಬ್ರ ಇಲ್ಲ ಅಂದ್ರೆ ಹುಂಚೆ ಬಳ್ಳೆ ತಗೊಂಡು ಚೆನ್ನಾಗಿ ಬಿತ್ತೀನಿ ನಾನಿನ. ಅಲ್ಲೇ ನಿಮ್ಮ ಅಜ್ಜಿನ ಹುಂಚೆ ಬರ್ಲಕ್ ತೀರ್ತೀನಿ ಅಂತೀಯಲ್ಲೇ, ನೀನೆಂತ ಮೊಮ್ಮಗಳೇ? ಅಯ್ಯಪ್ಪ ಲೇ, ಸರ್ವ ಕಲ್ದಿರ್ಬೇಕಿಲ್ಲ, ಒಯ್ದಾಕ್ಬಿಡ್ತೀನಿ ನಿನ್ನ. ಇಲ್ಲಿಂದ ನೀನ ಇಲ್ಲಿಂದ. ನನ್ನ ಮಗಳು ಬಂಗಾರ ಹಾಕೆ ಹಾಕು, ಸರಿಯಾಗಿ ಹಾಕ್ಬೇಕು. ಹಂಗಿಂಗ್ ಬಿಟ್ಕೊಡ್ತಾವಳ. ಹಾಕು ಇಲ್ಲ ಹಾಕೋ. ನಂಜಮ್ಮಜ್ಜಿ ನಾನು ಏಟಣ್ಣಿ ಕಲ್ಲಿನ ಓತದ್ದು. ಆಮೇಲೆ ಕಿಲ್ದಿದ್ದೆಲ್ಲ ತಟ್ಟಾಯ್ತಂತೀಯ ನೀನು. ನೀನು ಇಲ್ಲಿಂದ. ನಾನು ಹೋಗಲ್ಲ ನಾನು. ನನಗೆ ನ್ಯಾಯ ಬೇಕು. ನನಗೆ ನ್ಯಾಯ ಸಿಕ್ಕೋವರೆಗೂ ನಾನು ಈ ಮನೆ ಬಿಟ್ಟು ಹೋಗಲ್ಲ. ಏನು ನ್ಯಾಯ ಬೇಕು ನಿಕ? ಏನಾರ ಕೇಳು, ನಮ್ಮ ಅಪ್ಪನಿಗೆ ಹೇಳಿದ್ದೀನಿ ನಾನು.
ನಿನ್ನ ಹತ್ರ ಏನು ಮಾತಾಡಬೇಕಾಗಿಲ್ಲ. ಹಾಂ, ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ? ನನಗೆ ನ್ಯಾಯ ಸಿಕ್ಕೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಹೋಗಲ್ಲ ಅಂದ್ರೆ ಏನೇ ಮಾಡ್ತೀಯ? ಏನು ಮಾಡ್ತೀಯಾ? ಏನು ಮಾಡ್ತೀನ? ಪೊಲೀಸ್ ಕರ್ಕೊಂಡ್ಬಂದು ಬರಿ ಹಾಕ್ತೀನಿ. ಕಿರ್ಸ್ಕೊಂಡು ಓಡಾಡಬೇಕು. ಲೇ ನೋಡ ಸರ್ವ, ನಾನು ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಇರ್ಬೇಕು ನೀನು. ನನಗೇನೋ ಒಂದು ಕೆಲಸ ಆಗಬೇಕು. ಆ ಕೆಲಸ ಆಗಿದ ತಕ್ಷಣ ನಾನು ಹೊರಟೋಗ್ತೀನಿ. ಇವಾಗ ನಿನ್ನ ಮಗಳು ಕತ್ತಿಸ್ತೀನಿ, ನೋಡ್ತಾ ಇರು. ಇತ್ತು ತತ್ತು. ಅವಳೇ ನಿನ್ ತತ್ತಿತ್ತಲ್ಲ, ನೀನೇ ಅವಳು ತತ್ತಿತ್ತು. ನೋಡ್ತೀನಿ ನಾನು. ಲೇ, ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು. ನಾನು ಮುಂದೆ ಹುಟ್ಟಿರೋ ಪಿಳ್ಳಿಗಳು ನೀವು ನಂಗೆ ಎದುರ್ಸ ಬಾಬಾ. ಏನ ಮಾಡ್ತೀಯ ನೀನು? ಏನ್ ಮಾಡ್ತೀಯ ನೀನು? ಅಲ್ಲಿರೋ ಬೆಂಕಿ ನಂಗೆ ನನ್ನ ತಲೆ ಮೇಲೆ ಇಕ್ತೀಯಾ? ಲೇ, ಬೀಳ್ತವೆ, ಮಾಡುವಾಗ ತೆಗಿಯ ಬೆಂಕಿನ. ತೆಗಿಯ, ತಲೆಗಿಲ್ಲ ಸುಟ್ಟಾತು. ಸರಸ್ವತಮ್ಮ, ನಾಳೆ ಸಾಯಂಕಾಲದವರೆಗೂ ಹಂಗೆ ಕೂತ್ಕೊಂತೀರ, ಹಂಗೆ ಕೆಲಸ ಮಾಡ್ಬಿಟ್ರಮ್ಮ. ನಿಮ್ಮ ಅಮ್ಮನ ಕರ್ಕೊಂಡು ಆ ಮನೆಗಳೆಲ್ಲ ಹಂಗೆ ಒರೆಸ್ಬಿಡಮ್ಮ. ಸಾಯಂಕಾಲನೇ 500 ಬರ್ತಾರೆ, ದೇವ್ರು ಕುಳಿಸ್ತಾರೆ. ನಿಮ್ಮ ಅಮ್ಮನ ಕರ್ಕೊಂಡು ಹೋಗಮ್ಮ. ನಾನು ಇನ್ನ ಈರಮ್ಮನ ನಾಗಮ್ಮನ ಯಾರು ಬಂದಿಲ್ಲ. ಸರಿ, ಇನ್ನೇನು ಬರೋ ಟೈಮ್ ಏನು? ಹೋಗಮ್ಮ. ಹಂಗೆ ಚಿಕ್ಕವನ ಮಾವಿನ ಸೊಪ್ಪುಗಳೆಲ್ಲ ಹಂಗೆ ಕಟ್ತಾನೆ. ನೀವು ಹೋಗಮ್ಮ. ಲೈಟ್ಗಳು ಬೇರೆ ಹಾಕಕ್ಕೆ ಹೇಳಿದ್ದೀನಿ, ಅವ್ರು ಬರ್ತಾರೆ. ಹೋಗ್ರಿ, ಬಿರಿ, ನಂಗೆ ಒರೆಸ್ಬಿಡೋಗ್ರಿ. ಹೊಸ ಮನೆಗೆ ಒರೆಸ್ಬೇಕಂತೆ. ನಾನು ಬರೀಲೇ, ಆ ಜಾಗ ನಂದು. ಕುತ್ಕೊಂಡ್ಬಿಡ್ತಾಳ ಅವಳು. ಹೌದಾ? ಸರಿ ನಡಿ, ಸರಿ ಹಂಗಾದ್ರೆ. ಅದ್ ನಂದು ಜಾಗ, ಇಲ್ಲಿ ಕೆಳಕ ಎತ್ತಿ ಬಿಸಾಕ್ತೀನಿ ಇವಾಗ ನಿನ್ನ. ಮುಂದುವರಿಯುವುದು.